1952ರಲ್ಲಿ ದಿವಂಗತ ಎಲ್.ಆರ್. ನಾಯ್ಕರವರು ಈ ಶಾಲೆಯಲ್ಲಿ ಕಲಿತು ಉನ್ನತ ಅಭ್ಯಾಸಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಲಹೆಯ ಮೇರೆಗೆ ಅವರು BA ಪದವಿಯನ್ನು ಮುಗಿಸಿ ಮುಂದೆ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಆಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಭಾರತ ಇತಿಹಾಸದಾಗ ನೋಡಬೇಕಾದ್ರೆ ಬಂಜಾರ ಸಮಾಜದಲ್ಲಿ ಪ್ರಪ್ರಥಮ IAS ಅಧಿಕಾರಿ ಅಂದರೆ ಈ ನಮ್ಮ ಊರಿನ ಎಲ್.ಆರ್. ನಾಯ್ಕ ಸಾಹೇಬರು. ಅವರು ಸಮಾಜ ಸೇವೆ ಮಾಡುತ್ತಾ ರಾಜ್ಯಸಭಾ ಸದಸ್ಯರಾದರು. ಆಮೇಲೆ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕಂತ ಹೇಳಿ ಇದು ಭವ್ಯವಾದ ಎಲ್.ಆರ್. ನಾಯ್ಕ ಸಭಾಭವನವನ್ನು ಇಲ್ಲಿ ಐನಾಪುರ ತಾಂಡದಲ್ಲಿ ಕಟ್ಟಿಸಿದ್ದಾರೆ. ಅದೇ ರೀತಿ ಭಾಳಷ್ಟವರು ನಮ್ಮ ಸಮಾಜಕ್ಕೆ ಏನು ಕೊಡಬೇಕಂತೇಳಿ ಇಡೀ ರಾಜ್ಯದ ನಮ್ಮ ಬಂಜಾರ ಸಮಾಜದ ಸಲುವಾಗಿ ತನ್ನ ಜೀವನವೇ ಮುಡುಪಾಗಿಟ್ಟು ನಮ್ಮ ಬಂಜಾರ ಸಮಾಜವನ್ನು SC ಪಟ್ಟಿಯಲ್ಲಿ ಹಾಕಿದ್ದು ಶ್ರೇಯಸ್ಸು ನಮ್ಮ ಎಲ್.ಆರ್. ನಾಯ್ಕ ಅವರಿಗೆ ಸಲ್ಲುತ್ತೆ. ಇನ್ನೂ ಕೂಡ ನಮ್ಮ ಕರ್ನಾಟಕದಲ್ಲಿ ಎಲ್.ಆರ್. ನಾಯ್ಕ ಸಾಹೇಬರು ಹಾಗೂ KT ನಾಯ್ಕ ಸಾಹೇಬರ ಬಗ್ಗೆ ಎಲ್ಲ ನಮ್ಮ ಬಂಜಾರ ಜನರು ಪೂಜ್ಯ ದೇವರಂತ ಭಾವಿಸಿ ಅವರ ಪೂಜೆ ಪುರಸ್ಕಾರವನ್ನು ಮಾಡುತ್ತಾ ಬರುತ್ತಿದ್ದಾರೆ. ಅದಕ್ಕೆ ನಾಳೆ ದಿನಾಂಕ 18/9/2025 ಬೆಳಿಗ್ಗೆ ಐನಾಪುರ ತಾಂಡದಲ್ಲಿ ಮಾನ್ಯ ಎಲ್.ಆರ್. ನಾಯ್ಕ ಸಾಹೇಬರ 110ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂಧುಗಳು ಬಂದು ಶೋಭೆ ತರಬೇಕಂತ ವಿನಂತಿ. ಇದು ದಿವಂಗತ ಎಲ್.ಆರ್. ನಾಯ್ಕ ಅವರ ಸರ್ಕಲ್. ಈ ಸರ್ಕಲನ್ನು ಎಲ್.ಆರ್. ನಾಯ್ಕ ಫೌಂಡೇಶನ್ ಬಂಧುಗಳು ಶ್ರಮಪಟ್ಟು ಎಲ್.ಆರ್. ನಾಯ್ಕರ ಸವಿ ನೆನಪು ಸದಾ ನಮ್ಮ ತಾಂಡದಲ್ಲಿ ಇರಲಿ ಅಂತ ಇಂದು ಸರ್ಕಲ್ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾಳೆ ದಿನಾಂಕ 25 ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಎಲ್.ಆರ್. ನಾಯ್ಕ ಸಾಹೇಬರು ಐನಾಪುರ ತಾಂಡಾದಲ್ಲಿಯೇ ಜನಿಸಿ ಇಲ್ಲಿಂದ ಹಳ್ಳಿಯಿಂದ ದಿಲ್ಲಿವರೆಗೆ ನಲ್ತಾರೆ. ಅದೇ ರೀತಿ ಬಂಜಾರ ಸಮಾಜದ ಏಳಿಗಾಗಿ ಹಗಲಿರುಳು ಎನ್ನದೆ ಶ್ರಮಿಸಿ ನಮ್ಮ ಬಂಜಾರ ಜನಾಂಗವನ್ನು SC ಮೀಸಲಾತಿಯಲ್ಲಿ ಹಾಕಿ 101 ಜಾತಿಯನ್ನು ಒಳಗೊಂಡು ಆ ಜಾತಿಯ ಸಂಬಂಧ ಹೋರಾಟ ಮಾಡಿ ಇವತ್ತು ಅವರ ಪ್ರತಿಫಲವಾಗಿ ನಾವು ಇವತ್ತು ಒಂದು ಸ್ಥಾನದಲ್ಲಿದ್ದೀವಿ. ನಮ್ಮ ಮಕ್ಕಳು IAS KS ಆಗಬೇಕಾದ್ರೆ ಎಲ್.ಆರ್. ನಾಯ್ಕ ಅವರ ಪುಣ್ಯ. ಅದಕ್ಕೆ ಮಾನ್ಯರ ತಮ್ಮಲ್ಲಿ ಹೇಳುವುದಂದ್ರೆ ದಿನಾಂಕ 18/9/2025 ಐನಾಪುರ ತಾಂಡಾದಲ್ಲಿ ಎಲ್.ಆರ್. ನಾಯ್ಕ ಸರ್ಕಲ್ನಲ್ಲಿ ಅವರ 110ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಎಲ್.ಆರ್. ನಾಯ್ಕರ ಜೀವನ ಚರಿತ್ರೆಯನ್ನ ಬಗ್ಗೆ ನಮ್ಮ ವಿದ್ವಾಂಸರುಗಳು ಅವರು ಎಲ್ಲರೂ ಬಂದು ಎಲ್ಲ ಯುವ ಪೀಳಿಗೆಗೆ ಮಾರ್ಗದರ್ಶನ ಮಾಡುವರಿದ್ದಾರೆ. ಅದಕ್ಕೆ ಬಂಜಾರ ಸಮಾಜದ ಎಲ್ಲ ಬಾಂಧವರು 18/9/25 ತಾವುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಶ್ರೀಮಾನ್ ಎಲ್.ಆರ್. ನಾಯ್ಕ ಅವರು ಮಹಾಲ್ ಐನಾಪುರ ತಾಂಡೆಯಲ್ಲಿ ಹುಟ್ಟಿ ಮೊದಲನೇ ಕರ್ನಾಟಕ ಕಾಲೇಜಿನ ಮೊದಲನೇ ಬ್ಯಾಚ್ ಅಲ್ಲಿ ಉತ್ತೀರ್ಣರಾಗಿ ಅವರು ಬಿಜಾಪುರದಿಂದ ಲಂಡನ್ಗೆ ಹೋಗಿ ಟ್ರೇಡ್ ಕಮಿಷನರ್ ಆಗಿ 2 ಅವಧಿಯಲ್ಲಿ ಅಂದರೆ 10 ವರ್ಷ ಅವರು ಲಂಡನ್ ನಲ್ಲಿ ಕೆಲಸ ಮಾಡಿ ಅಲ್ಲಿಂದ ಬಂದ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರನ್ನ ರಾಜ್ಯಸಭಾ MP ಆಗಿ ಅವರಿಗೆ ಘೋಷಣೆ ಮಾಡಿದ್ರು. ಅದೇ ತರ ನಮ್ಮ ಜಾತಿಯನ್ನು ಪರಿಗಣಿಸಿ ಮಂಡಲ್ ಕಮಿಷನ್ ನಲ್ಲಿ ಒಬ್ಬರು ಮೆಂಬರ್ ಆಗಿ ನಮ್ಮ ಜನಾಂಗಕ್ಕೆ SC ಯಲ್ಲಿ ಹಾಕಿದವರೇ ಇವರು ಮಹಾತ್ಮರು. ಇವರ ಬಗ್ಗೆ ತಾವು ಎಲ್ಲರೂ ನಮ್ಮ ಕರ್ನಾಟಕದ ಗೌರ್ ಭಾಯಿಗಳು ಎಲ್ಲರೂ ಕೂಡಿ ಅದನ್ನ ನಾವು ಅವರ ಜಯಂತಿಯನ್ನು ಆಚರಿಸೋಣ. ಅವರ ಬಗ್ಗೆ ಎಲ್ಲರೂ ಹಿತೋಪದೇಶ ಹೇಳ್ತಾರೆ ಜನ, ಅವರು ಕೇಳ್ಕೊಳ್ಳೋಣ. ನೀವು ಅದನ್ನ ಬಗ್ಗೆ ಕೆಲವೊಬ್ರು ವಿಷಯವನ್ನು ತಿಳಿಸ್ತಾರೆ, ಅದನ್ನ ಕೇಳ್ಕೊಂಡು ಎಲ್ಲರೂ ಅಟೆಂಡ್ ಆಗ್ಬೇಕಂತ ಕೇಳ್ಕೊಂಡು ನನ್ನ ಮಾತು. ನಾಳೆ ಬರುವ ಗುರುವಾರ ನಮ್ಮ ಮಾಲ್ ಐನಾಪುರ ತಾಂಡೆಯಲ್ಲಿ ನಮ್ಮ ಬಂಜಾರ ಭೀಷ್ಮರಾದ ಶ್ರೀಮಾನ್ ಎಲ್.ಆರ್. ನಾಯ್ಕ ಅವರ ಹುಟ್ಟು ಹಬ್ಬವನ್ನು ಜಯಂತಿಯಾಗಿ ನಾವು ಆಚರಿಸುತ್ತಿದ್ದೇವೆ. ಇದು 110ನೇ ಜಯಂತಿ ಅವರದು. ಸೊ ತಾವು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಂತ ಕೇಳ್ಕೊಂಡು ಎಲ್ಲರಿಗೆ ನಾನು ಹೇಳ್ಕೊಂತೀನಿ.